ಬರಲಾರ್ದು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರು ಹೇಳೋದು ಅದ ಮಾತು ಆದಿ ಸಮಾನತೆ ಬರೋದು ಯಾವ ಫೀಲ್ಡ್ದಿಂದ? ಈ ದೇಶದಲ್ಲಿ ನಾವು ನಿರೀಕ್ಷಣೆ ಕುಕ್ಷುಗಳಿದ್ದೀವಿ. ಏನೋ ಹೇಳ್ತೀವಿ, ಸಹಿ ಮಾಡೋಕೆ ಬರ್ತದೆ ರೀ, ಬರೀ ಆಗಿ ಬರ್ತದೆ, ಏನು ಮಾಡೋದು ತೊಗೊಂಡದನ್ನ ಎಲ್ಲ ಹಾಫ್ ನಾಲೆಜ್ ಆದಂಗೆ ಆಗ್ಯದ. ಪೂರ್ತಿ ಪ್ರಜ್ಞೆ ಅನ್ನೋದು ಬಂದಿಲ್ಲ ನಮ್ಮಲ್ಲೇ. ಪ್ರಜ್ಞೆ ಅನ್ನೋದು ಬಂದ್ರೆ, ಇತಿಹಾಸ ಪ್ರಜ್ಞೆ ಬಂತಪ್ಪ ಅಂತಂದ್ರೆ, ಸರಿಯಾದ ಇತಿಹಾಸ ಅಭ್ಯಾಸ ಮಾಡಿದ್ರೆ ಅದಕ್ಕೆಲ್ಲ ಹೈಯರ್ ಎಜುಕೇಷನ್ ಬೇಕು. ಇಲ್ಲಿವರೆಗೆ ಕಾಂಗ್ರೆಸ್ ಮಾಡಿದ ಮಹಾ ಅಪರಾಧ ಏನಪ್ಪ ಅಂದ್ರೆ, ಎಲ್ಲರಿಗೂ ಶಿಕ್ಷಣ ಬಾಯಲ್ಲೇ ಹೇಳಿದ್ರು, ಅದು ಸಿಗುವಂಥ ಫ್ರೀ ಎಜುಕೇಷನ್ನ ಅಪ್ ಟು ಹೈಯರ್ ಎಜುಕೇಷನ್ ಥರ ಕೊಡಬೇಕು ಅನ್ನೋದು ಒಟ್ಟು ಮಾತಾಡಲೇ ಇಲ್ಲ. ದಡ್ಡನ್ನು ಮಾಡಿ ಇಟ್ಟಿದ್ದು ದೇಶನ. ಇವತ್ತು BJP ಅದನ್ನು ಮಾಡ್ತಾ ಇದೆ. ನಿಜವಾಗಿ ಭಾಳ ದುಃಖದ ಕೆಲಸ. ಸೇವಾದಾರ ಕಟ್ಕೊಂಡು ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಟ್ಟಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ಹಿಂಗೆ ಇರ್ತಿರಲ್ಲ. BJP ಆದ್ರೆ ಹೊಸ ವಿಚಾರಗಳನ್ನು ಮಾಡ್ತಾ ಇತ್ತು ಅದು. ಯಾಕೆಂತಂದ್ರೆ ಕಾಲ ಇವತ್ತು ನೋಡ್ರಿ, ಮೊದಲು BJPಗರು RSSಗರು ಇವರು ವರ್ಣಾಶ್ರಮ ಪದ್ಧತಿ ಮೇಲೆ ಸಮಾಜ ಕಟ್ಟಬೇಕು, ಮೆರಿಟ್ ಅಂದರು. ಅದು ಸಾಧ್ಯ ಇಲ್ಲ ಅಂತ ಗೊತ್ತಾದವ್ರು. ಯಾಕೆ ಉಳಿದ ಜಾತಿಯವ್ರು ಇದ್ದಾರೆ ಇಲ್ಲೇ, ಸಾಕಷ್ಟು ಜಾತಿಗಳಿದ್ದಾವೆ ಇಲ್ಲೇ. ಕೇವಲ ಈ ವಾದ ಮಾಡೋರು 3 to 4% ಜನ ಇದ್ದಾರೆ. ಅವರಿಂದ ಇಡೀ ದೇಶ ಕಟ್ಟಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರು ವೋಟಿಂಗ್ ಎಲ್ಲ ಕೂಡಿದ್ರು ಸಹಿತ 15-20% ಆಗೋದಿಲ್ಲ. ಇವ್ರು 30-40% ಆಗಬೇಕಾಗ್ತಂದ್ರೆ OBCಗಳನ್ನು SC/STಗಳನ್ನೆಲ್ಲ ಬಲಿಸ್ಕೊಳ್ಳಬೇಕು ಅಧಿಕಾರ ಹಿಡಿಬೇಕಾದ್ರೆ. ಇವತ್ತು ನಮ್ಮ ಆಗಿದೆ RSS ಮತ್ತು BJP. ಅದಕ್ಕೆ ನಾವು ಮೀಸಲಾತಿ ವಿರೋಧ ಮಾಡಿಲ್ಲ ಅಂತೇಳಿ ಮೀಸಲಾತಿ ಮೂಲ ತತ್ವವನ್ನು ಹನನ ಮಾಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಈ ಮೀಸಲಾತಿ ಉಪಯೋಗ ಇಲ್ಲ. ಇವತ್ತು ಮೀಸಲಾತಿಯಿಂದ ಪರಿಹಾರ ಆಗುವುದೇ ಇಲ್ಲ. ಇದು ತಿಳ್ಕೊಡ್ರಿ. ಮೊದಲ ನಮ್ಮ ಕಾಂಗ್ರೆಸ್ ನಾಯಕರು ಮೊದಲು ತಿಳ್ಕೊಬೇಕಾಗಿದೆ. ಮೀಸಲಾತಿ ಕೊಟ್ಟಿವಿ, ಮೀಸಲಾತಿ